ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿಂದ ಕೇವಲ 115 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಜಮೀನ್ ಹತ್ರ ಬಂದಿದ್ದೀನಿ. ಇದು 1 ಎಕರೆ 3 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ, ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇದು NH4 ಅಂದರೆ ಬೆಂಗಳೂರು ಟು ಪುಣೆ ಹೈವೇ ಕೇವಲ 100 ಮೀಟರ್ ಆಗುತ್ತೆ ಸ್ನೇಹಿತರೆ. ಇದು ಹೈವೇ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು, ಆದರೆ ಇದರಲ್ಲಿ 2ನೇ ಪ್ಲಾಟು ಸೇಲ್ಗಿರೋದ್ರಿಂದ ನಿಮಗೆ ನ್ಯಾಷನಲ್ ಹೈವೇ ಕೇವಲ 100 ಮೀಟರ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಈ ಜಮೀನಿಗೆ ನಿಯರ್ ಬೈ ಪ್ಲೇಸಸ್ಸು ಯಾವ್ಯಾವ್ದು ಬರುತ್ತೆ, ಹಾಗೆ ಅದರ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಯರ್ ಬೈ ಪ್ಲೇಸಸ್ ಬಂದು ಸಿರಾ ಬರುತ್ತೆ ಸ್ನೇಹಿತರೆ. ಹಾಗೆ ತುಮಕೂರು ಮತ್ತು ಹಿರಿಯೂರು ಈ ಜಮೀನಿಗೆ ನಿಯರ್ ಬೈ ಪ್ಲೇಸಸ್ ಆಗುತ್ತೆ. ಹಾಗೆ ನಾವು ಈ ಜಮೀನಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಸಿರಾಯಿಂದ ಕೇವಲ 12 ಕಿಲೋಮೀಟರ್ ಆಗುತ್ತೆ, ತುಮಕೂರಿಂದ 48 ಕಿಲೋಮೀಟರ್ ಆಗುತ್ತೆ, ಹಿರಿಯೂರಿಂದ 50 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 115 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇನ್ನು ಈ ಜಮೀನು ಬಂದು ಸಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು ಹಾಗೆ ಕಳ್ಳಂಬಳ್ಳ ಹೋಬಳಿಗೆ ಸೇರಿರುವಂಥ ಒಂದು ಖಾಲಿ ಜಮೀನು. ಈ ಜಮೀನು ಬಂದು ಸಿರಾ ವ್ಯಾಪ್ತಿಗೆ ಬರುತ್ತೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ಈ ಜಮೀನು ಬಗ್ಗೆ ಹೇಳೋದಾದರೆ, ನಾನು ಆವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 1 ಎಕರೆ 3 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿನ ಸುತ್ತಮುತ್ತ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಇದು ಖಾಲಿ ಜಮೀನಾಗಿರೋದ್ರಿಂದ ನೀವು ಬೋರು ಮತ್ತು TC ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. TC ಅಂದರೆ ಸ್ನೇಹಿತರೆ, ನೀವು ಕರೆಂಟಿನ ವ್ಯವಸ್ಥೆ ಮಾಡಿಸ್ಕೋಬೇಕಾಗತ್ತೆ. ಬೋರ್ ಹಾಕ್ಸಿದ್ರೆ ಇಲ್ಲಿ ನೀರು ಬರುತ್ತೆ ಸ್ನೇಹಿತರೆ. ಇಲ್ಲಿ ಒಳ್ಳೆ ವಾಟರ್ ಬೆಲ್ಟ್ ಇದೆ. LT ಲೈನು ಈ ಜಮೀನಿನ ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಸೆಲ್ಫ್ TC ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಅದೇ ತೋಟದಲ್ಲಿ ಸುಮಾರು ಜನ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಯಾಕಂದರೆ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ, ಹೈವೇನು ತುಂಬ ಹತ್ರ ಇದೆ, ವಿಲೇಜು ಮತ್ತು ಸಿಟಿ ನಿಯರ್ ಬೈ ಇರೋದ್ರಿಂದ ತೋಟದಲ್ಲೇ ಮನೆ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆ ಲೊಕೇಶನಲ್ಲಿರುವಂಥ ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಒಂದು ಜಮೀನು ಸ್ನೇಹಿತರೆ. ಇದು 1 ಎಕರೆ 3 ಗುಂಟೆ ಇರುವಂಥ ಒಂದು ಜಮೀನು. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಸ್ನೇಹಿತರೆ. ಜಮೀನು ಫ್ಲಾಟ್ ಆಗಿದೆ, ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ಜಮೀನಿಂದು ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ, ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಈ ಜಮೀನಿನ ಎಡಗಡೆ ಬಲಗಡೆ ಸುಮಾರು ತೋಟಗಳು ಮಾಡಿದ್ದಾರೆ ನೋಡ್ರಿ. ಹೊಸದಾಗಿ ಅಡಿಕೆ ತೋಟ ಕಟ್ಟಿದ್ದಾರೆ. ಹಾಗೆ ಬಲಗಡೆ ತೆಂಗಿನ ತೋಟ, ಅಡಿಕೆ ತೋಟದ ಮಧ್ಯೆ ಟೊಮೆಟೊ ಇಂಟರ್ಕ್ರಾಪ್ ಆಗಿ ಮಾಡಿದ್ದಾರೆ. ಒಳ್ಳೆ ನೀರಿರೋ ಏರಿಯಾ. ನಿಮಗೆ ಅಲ್ಲಿ ಎಂಡಲ್ಲಿ ಒಂದು ಹಂಚಿಂದು ಒಂದು ಶೆಡ್ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅಲ್ಲಿವರೆಗೂ ಈ ಜಮೀನು ಬರುತ್ತೆ ಆಲ್ಮೋಸ್ಟು. ಜಮೀನು ಚೆನ್ನಾಗಿದೆ. ಇದು ರೆಡ್ ಸಾಯಿಲ್ ಬರುವಂಥ ಒಂದು ಜಮೀನು. ನೀವೇನಾದರೂ ಈ ಜಮೀನು ತಗೊಂಡು ಬೋರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಂಡು ಒಂದು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಜಮೀನು ತುಂಬ ಚೆನ್ನಾಗಿರುತ್ತೆ. ಇದು ಚಿಕ್ಕದಾಗಿ ಚೊಕ್ಕವಾಗಿ ರೆಡ್ ಸಾಯಿಲ್ ಮಣ್ಣು ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ. ನೀವು ಕಮರ್ಷಿಯಲ್ ಆಗಿ ಏನಾದರೂ ವೇರ್ ಹೌಸ್ ಮಾಡಲಿಕ್ಕಾಗಿರ್ಬೋದು, ಗೋಡೌನ್ ಮಾಡಲಿಕ್ಕಾಗಿರ್ಬೋದು, ಅಥವಾ ನರ್ಸರಿಗೆ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರಿಗೆ ಆಗಿರ್ಬೋದು, ಒಂದು ಒಳ್ಳೆ ಕೃಷಿ ತೋಟ ಮಾಡಬೇಕು ಚಿಕ್ಕದಾಗಿ ಅನ್ನೋರಿಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಲಿಕ್ಕೆ ಈ ಜಮೀನು ತುಂಬ ಸೂಕ್ತವಾಗಿದೆ ಸ್ನೇಹಿತರೆ. ಹೈವೇ ಸೈಡ್ ಯಾರಾದರೂ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡಲಿಕ್ಕೆ ಇಷ್ಟಪಡೋರ್ಗೂ ಇದು ತುಂಬ ಚೆನ್ನಾಗಿರುತ್ತೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಈ ಲ್ಯಾಂಡು ಕಮರ್ಷಿಯಲ್ಲು ಅಥವಾ ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಜಮೀನಿನ ಬೆಲೆ ಬಂದು ಸ್ನೇಹಿತರೆ, 1 ಎಕರೆಗೆ 1,30,00,000 ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.